ನಮಸ್ಕಾರ, ಮೋಕ್ಷ ಪಥಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ಮ ಕ್ಲೆನ್ಸಿಂಗ್ ಅಂದರೆ ಏನು, ಕರ್ಮ ಶುದ್ಧೀಕರಣ ನಿಜವಾಗಲೂ ಸಾಧ್ಯನಾ, ತುಂಬ ಸರಳವಾದ ಮಾರ್ಗದಲ್ಲಿ ಕರ್ಮ ಶುದ್ಧೀಕರಣವನ್ನು ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ತಿಳಿಯೋಣ. ಇದಕ್ಕೂ ಮೊದಲು ನೀವು ಯಾವತ್ತಾದರೂ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಕರ್ಮ ಕ್ಲೆನ್ಸಿಂಗ್ ಆ್ಯಡ್ಸ್ಗಳ ಬಗ್ಗೆ ಅಥವಾ ಕರ್ಮ ಶುದ್ಧೀಕರಣದ ತರಬೇತಿ ಕೇಂದ್ರ ಅಥವಾ ಆರ್ಗನೈಸೇಷನ್ ಬಗ್ಗೆ ಜಾಹೀರಾತುಗಳನ್ನು ನೋಡಿದ್ದೀರಾ? ನೋಡಿ ಸ್ಕ್ರೋಲ್ ಮಾಡಿ ಹೋಗಿರ್ಬೋದು, ಅಥವಾ ಒಂದು ಕ್ಷಣ ನಿಂತು ಇದು ನಿಜಾನಾ, ನಾನು ಕೂಡ ಇದನ್ನು ಒಂದು ಸಾರಿ ಎಕ್ಸ್ಪ್ಲೋರ್ ಮಾಡಲಾ, ಅಥವಾ ನನಗೂ ಇದರ ಅಗತ್ಯ ಇದೆ ಅಂತ ಯೋಚನೆ ಮಾಡಿದ್ದೀರಾ? ಇವತ್ತು ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ತುಂಬ ಆನೆಸ್ಟಾಗಿ ಉತ್ತರ ಹುಡ್ಕೋಣ. ಕರ್ಮ ಭಾರತದ ಮೂಲ ಪದ, ಆದರೆ ಈಗ ಇಡೀ ವಿಶ್ವದಾದ್ಯಂತ ಇದು ಪ್ರಚಲಿತದಲ್ಲಿರೋದನ್ನು ನಾವು ನೋಡಬಹುದು. ಅಮೆರಿಕದಲ್ಲಿ 1 ಗಂಟೆ ಕರ್ಮ ಹೀಲಿಂಗ್ ಸೆಷನ್ಗೆ ಸರಿಸುಮಾರು $60-250 ಚಾರ್ಜ್ ಮಾಡ್ತಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ಕೋರಮಂಗಲ, ಜಯನಗರ, ಇಂದಿರಾನಗರ ಹೀಗೆ ಎಲ್ಲ ಕಡೆ ನಾವು ಸ್ಪಿರಿಚುವಾಲಿಟಿ ಸೆಂಟರ್ಸ್ಗಳನ್ನು, ಕರ್ಮ ಹೀಲಿಂಗ್ ಸೆಂಟರ್ಸ್ಗಳನ್ನು, ಕರ್ಮ ಶುದ್ಧೀಕರಣ ತರಬೇತಿ ಕೇಂದ್ರಗಳನ್ನು ನಾವು ನೋಡ್ಬೋದು. ಇದೇ ರೀತಿ ಬಾಲಿ, ಜಪಾನ್, ಕೊಲಂಬಿಯಾ, ವಿಶ್ವದಾದ್ಯಂತ ಹಲವಾರು ಕಡೆ ಕರ್ಮ ಹೀಲಿಂಗ್ ಸೆಂಟರ್ಸ್, ಪಾಸ್ಟ್ ಲೈಫ್ ಕರ್ಮ ರಿಮೂವಲ್, ನೆಗೆಟಿವ್ ಎನರ್ಜಿ ರಿಮೂವಲ್ ಅಂತ ನಾವು ನೋಡ್ಬೋದು. ನೀವು retreat.guru ಅಂತ ಸರ್ಚ್ ಮಾಡಿದ್ರೆ ಇದೊಂದೇ ವೆಬ್ಸೈಟಲ್ಲಿ ಸುಮಾರು 600ಕ್ಕೂ ಹೆಚ್ಚು ಕರ್ಮ ರಿಟ್ರೀಟ್ಸ್ ಲಿಸ್ಟ್ ಸಿಗುತ್ತೆ. ಆನೆಸ್ಟ್ಲಿ ಇಷ್ಟು ಪಾಪ್ಯುಲರ್ ಆಗ್ತಾ ಇದೆ ಅಂತ ಅಂದರೆ ಜನ ಕಷ್ಟಪಡ್ತಾ ಇದ್ದಾರೆ, ಉತ್ತರಕ್ಕಾಗಿ ಹುಡುಕಾಡ್ತಾ ಇದ್ದಾರೆ, ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಇವತ್ತು ಈ ವಿಡಿಯೋದ ಉದ್ದೇಶ ಈ ಸೆಂಟರ್ಸ್ಗಳನ್ನು ಜಡ್ಜ್ ಮಾಡೋದಲ್ಲ, ಬದಲಿಗೆ ಕರ್ಮ ಶುದ್ಧೀಕರಣ ನಿಜಾನ ತುಂಬ ಸಿಂಪಲ್ಲಾಗಿ ಯಾವುದೇ ಹಣ ಖರ್ಚು ಮಾಡದೆ ನಾವು ಹೇಗೆ ಕರ್ಮ ಶುದ್ಧೀಕರಣ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮ್ಮಲ್ಲಿ ತುಂಬ ಜನರಿಗೆ ಅನಿಸಿರ್ಬೋದು, ಜೀವನದಲ್ಲಿ ಒಂದೇ ರೀತಿಯ ಕಷ್ಟಗಳು, ಸನ್ನಿವೇಶಗಳು, ಸಮಸ್ಯೆಗಳು ಪದೇ ಪದೇ ಬರ್ತಾನೇ ಇದೆ ಅಂತ. ಆಗ ನೀವು ಖಂಡಿತ ಅಂದ್ಕೊಂಡಿರ್ತೀರ, ಇದೆಲ್ಲ ನನ್ನ ಹಿಂದಿನ ಜನ್ಮದ ಕರ್ಮದ ಪರಿಣಾಮ ಅಂತ. ಆಗ ಇಂಥ ಜಾಹೀರಾತುಗಳನ್ನು ನೋಡಿ ನಾನು ಕೂಡ ಕರ್ಮ ಶುದ್ಧೀಕರಣ ಮಾಡಿಕೊಳ್ಳೇಬೇಕು ಅಂತ ನೀವು ಯೋಚಿಸಿರ್ಬೋದು. ಈ ಎಲ್ಲ ಕರ್ಮ ಹೀಲಿಂಗ್ ಸೆಂಟರ್ಸ್ಗಳು, ತರಬೇತಿ ಕೇಂದ್ರಗಳು ಸುಳ್ಳು ಅಂತ ಅಲ್ಲ. ಅಲ್ಲಿ ನಿಮಗೆ ಧ್ಯಾನ, ಯೋಗ, ಮನಸ್ಸನ್ನು ಹೇಗೆ ಹತೋಟಿಯಲ್ಲಿಟ್ಕೋಬೇಕು, ಸಂಕಲ್ಪನ ಹೇಗೆ ಶುದ್ಧವಾಗಿಟ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾರೆ. ಥೆರಪಿ ನಿಮ್ಮ ಮನಸ್ಸಿಗೆ ಸಹಾಯ ಮಾಡುತ್ತೆ, ಆದರೆ ನಿಮ್ಮ 7 ಜನ್ಮದ ಕರ್ಮಗಳನ್ನು ಖಂಡಿತ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕರ್ಮ ಶುದ್ಧೀಕರಣದ ಬಗ್ಗೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ? ಕರ್ಮ ಶುದ್ಧೀಕರಣ ಸಾಧ್ಯ, ಆದರೆ ಅದಕ್ಕೆ ಹಣ ಖರ್ಚು ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಭಗವದ್ಗೀತೆಯ ಅಧ್ಯಾಯ 2:47 ಶ್ಲೋಕ ಹೇಳುತ್ತೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ. ಅಂದರೆ ಕರ್ಮ ನೀನು ಮಾಡು, ಫಲಾಫಲ ಅಪೇಕ್ಷೆಗಳನ್ನು ನನ್ನ ಮೇಲೆ ಬಿಟ್ಬಿಡು ಅಂತ. ಫಲ ನಿರೀಕ್ಷೆ ಇಲ್ಲದ ಕರ್ಮ ಹೊಸ ಕರ್ಮವನ್ನು ಹುಟ್ಟುಹಾಕೋದಿಲ್ಲ ಅಂತ ನಾನು ನನ್ನ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ. ಅದೇ ರೀತಿ ಭಗವದ್ಗೀತೆಯ ಅಧ್ಯಾಯ 4:36 ಶ್ಲೋಕ ಹೇಳುತ್ತೆ, ಎಲ್ಲ ಪಾಪಿಗಳಲ್ಲಿ ನೀನೇ ಅತ್ಯಂತ ಪಾಪಿ ಆಗಿದ್ದರೂ ಜ್ಞಾನದ ದೋಣಿ ನಿನ್ನನ್ನು ಪಾಪ ಸಾಗರದಿಂದ ದಾಟಿಸುತ್ತೆ ಅಂತ. ಇಲ್ಲಿ ಜ್ಞಾನ ಅಂದರೆ ನಿನ್ನನ್ನು ನೀನು ಅರ್ಥೈಸಿಕೊಳ್ಳೋದು. ನೀನು ಯಾರು, ನೀನು ಯಾಕಾಗಿ ಬದುಕ್ತಾ ಇದೆಯಾ, ನಿನ್ನ ಸಂಕಲ್ಪ ಏನು, ನೀನು ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದನ್ನು ನೀನು ಚೆನ್ನಾಗಿ ತಿಳಿದುಕೊಳ್ಬೇಕು. ಇದಕ್ಕೆ ಯಾವುದೇ ಆ್ಯಪ್ ಬೇಡ, ಯಾವುದೇ ಹಣ ಖರ್ಚು ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಹಾಗಾದರೆ ಕರ್ಮ ಶುದ್ಧೀಕರಣನ ತುಂಬ ಸರಳವಾದ ಮಾರ್ಗದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರತಿದಿನ 10-15 ನಿಮಿಷ ಧ್ಯಾನ ಮಾಡಿ ನಿಮ್ಮ ಚಿಂತನೆಯನ್ನು ಹತೋಟಿಯಲ್ಲಿಟ್ಕೊಳ್ಳಿಕ್ಕೆ ಪ್ರಯತ್ನಿಸಿ. ನಿಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಕೊಳ್ಳಿ. ಮನಸ್ಸು ಶುದ್ಧ ಆದರೆ ಕ್ರಿಯೆ ಕೂಡ ಶುದ್ಧ ಆಗುತ್ತೆ. ಇದೇ ಕರ್ಮ ಶುದ್ಧೀಕರಣ. ಹಾಗೆ ನಿಮಗೆ ಯಾರಾದರೂ ತೊಂದರೆ ಕೊಟ್ಟರೆ, ಹರ್ಟ್ ಮಾಡಿದ್ರೆ ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಮುಂದುವರಿಸೋ ಬದಲು ಅವರನ್ನು ಕ್ಷಮಿಸಿ ಅದನ್ನು ಅಲ್ಲೇ ಬಿಟ್ಬಿಡಿ. ಇದಕ್ಕಿಂತ ದೊಡ್ಡ ಕರ್ಮ ರಿಲೀಸ್ ಇನ್ನೊಂದಿಲ್ಲ. ಇನ್ನು ಯಾರಿಗಾದರೂ ನೀವು ಸಹಾಯ ಮಾಡಿದ್ರೆ ಅವರಿಂದ ಪುನಃ ಅದನ್ನು ಅಪೇಕ್ಷಿಸೋ ಬದಲು ನಿರೀಕ್ಷೆ ಇಲ್ಲದೆ ಸಹಾಯ ಮಾಡಿ.
ನೀವು ಮಾಡಿರೋ ಸಹಾಯವನ್ನು ಇನ್ನೊಬ್ಬರಿಗೆ ತಿಳಿಸಬೇಡಿ. ಅವರಿಂದ ಏನನ್ನು ನಿರೀಕ್ಷಿಸಬೇಡಿ. ಫಲಾಪೇಕ್ಷೆ ಇಲ್ಲದ ಕ್ರಿಯೆ ಅತ್ಯಂತ ಶ್ರೇಷ್ಠ ಅಂತಾನೆ ನಮ್ಮ ಭಗವದ್ಗೀತೆ ಹೇಳೋದು. ಇನ್ನು ನಿಮ್ಮಿಂದ ಯಾರಿಗಾದರೂ ದುಃಖ ಆದರೆ, ತೊಂದರೆ ಉಂಟಾದರೆ ಅವ್ರ ಹತ್ರ ಕ್ಷಮೆ ಕೇಳಿ. ನಿಮ್ಮ ತಪ್ಪನ್ನು ಒಪ್ಕೊಂಡು ಆ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ಮುಂದೆ ಸಾಗೋದ್ರಿಂದ ಆಗೋ ಕರ್ಮ ಶುದ್ಧೀಕರಣ ಯಾವುದೇ ಸೆಷನ್ಗೆ ಹೋಗಿ ಮಾಡ್ಕೊಳ್ಳೋ ಕರ್ಮ ಶುದ್ಧೀಕರಣಕ್ಕಿಂತ 10 ಪಟ್ಟು ಜಾಸ್ತಿ ಇರುತ್ತೆ. ಒಂದು ದಿನ ಉದ್ದೇಶಪೂರ್ವಕವಾಗಿ ಬದುಕಿ. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಯಾರಿಗೂ ಹರ್ಟ್ ಮಾಡಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ, ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀನಿ, ಹೀಗೆ ಇವತ್ತಿನ ದಿನವನ್ನು ಶುರು ಮಾಡ್ತೀನಿ ಅಂತ ಪ್ರಮಾಣ ಮಾಡಿಕೊಂಡು ಆ ದಿನವನ್ನು ಶುರು ಮಾಡಿ ಮತ್ತು ಹಾಗೆ ಇರಲಿಕ್ಕೆ ಪ್ರಯತ್ನ ಪಡಿ. ಈ ಇಂಟೆನ್ಷನ್ ಇರೋ ದಿನ ನೀವು ಹೊಸ ಕರ್ಮನ ಕ್ರಿಯೇಟ್ ಮಾಡೋದಿಲ್ಲ, ಹಳೆಯ ಕರ್ಮವನ್ನು ಬ್ಯಾಲೆನ್ಸ್ ಮಾಡ್ತೀರ ಹಾಗೂ ಮೈಂಡ್ಫುಲ್ ಆಗಿ ಬದುಕ್ತೀರ. ಇವತ್ತು ನಾವು ಕರ್ಮ ಕ್ಲೆನ್ಸಿಂಗ್ ಅಂತ ಅಂದರೆ ಒಂದು ರಿಯಲ್ ಕಾನ್ಸೆಪ್ಟ್ ಅಂತ ಅನ್ನೋದನ್ನು ತಿಳ್ಕೊಂಡ್ವಿ. ಯೋಗದಿಂದ, ಜ್ಞಾನದಿಂದ, ಏಕಾಗ್ರತೆಯಿಂದ, ಫಲಾಪೇಕ್ಷೆ ಇಲ್ಲದ ಕ್ರಿಯೆಯಿಂದ, ಇನ್ನೊಬ್ಬರಿಗೆ ಸೇವೆ ಮಾಡೋದ್ರಿಂದ ನಾವು ನಮ್ಮ ಕರ್ಮವನ್ನು ಹತೋಟಿಯಲ್ಲಿ ಇಟ್ಕೋಬೋದು, ನಮ್ಮ ಕರ್ಮವನ್ನು ಶುದ್ಧಿ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಖರ್ಚಿನ ಅವಶ್ಯಕತೆ ಇಲ್ಲ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಸಿಂಪಲ್ ಸ್ಪಿರಿಚುವಾಲಿಟಿ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವತ್ತಾದರೂ ಈ ಕರ್ಮ ಕ್ಲೆನ್ಸಿಂಗ್ ಸೆಂಟರ್ಸ್ಗಳಿಗೆ ಹೋಗಿ ಅದನ್ನು ಅನುಭವಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ.